ಟೈಮ್ ಎಷ್ಟಲಾ? ತಿರ್ಗಾ ಶುರು ಆಯಿತು ಟೈಮೇಟು 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 ಅಂತ. ಲೈ ಸರಿಯಾಗಿ ಟೈಮ್ ಹೇಳ, ನಿನ್ನಿಂದ ಲೇಟ್ ಆಯ್ತೈತೆ ನನಗೆ. 3:45. ಸರಿ, ನೀನು ಕೆಲಸ ಮಾಡೋ. ನೀನು ಬಾಸು ಮನೆ ಕಡೆಗೆ ನಡ್ರಿ, ನನಗೆ ಅದು ಕೇಳಿದ ಕೆಲಸ ಐತೆ. ಅದೇ ಅನ್ಕಂಡೆ, ಇದೇನಿದು ಇನ್ನು ಅದಕ್ಕೆ ಕೆಲಸ ಬಂದಿಲ್ವಲ್ಲ ಅಂತ. ಅದಕ್ಕೆ ಕೆಲಸ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಓಡಾಡ್ತಿದ್ಯಾ ಅಂತ ನಂಗೆ ಗೊತ್ತು ರಾಮಣ್ಣ. ಏನ್ಲ ಗೊತ್ತು ನಿಂಗೆ? ಆಗಲೇ ಫೋನಲ್ಲಿ ಮಾತಾಡ್ತಿದ್ದಲ್ಲ, ಯಾರದು? ನಮ್ಮ ಕೃಷಿ ಸಾಹೇಬ್ರು ಅಂತ ಹೇಳಿಲ್ವೇನ್ಲ? ನಂಗೆ ಯಾಕೋ ಯಾವುದೋ ಹುಡುಗಿ ಮಾತಾಡ್ದಂಗೆ ಕೇಳಿಸ್ತಲ್ಲ. ಸರಿ ಬಿಡು, ನನ್ನ ಮೊಬೈಲ್ನಾಗ ನಂಬರ್ ಐತೆ, ಒಂದು ಕಿತ ಮಾಡಿ ನೋಡ್ತೀನಿ. ಲೈ ತಲೆ ಕೆಟ್ಟವನೇ, ಸಾಹೇಬ್ರು ನನ್ನ ಮ್ಯಾಗ ಕೋಪ ಮಾಡ್ಕೋತಾರೆ. ಹಂಗೇನಾರ ಫೋನ್ಗಿನ್ ಮಾಡ್ಬಿಟ್ಟಿಯಾ? ಕೊಡಿಲಿ ಫೋನ, ಕೊಡಿಲಿ. ಇಲ್ಲ ಇಲ್ಲ ಬಿಡು, ನಾನೇನು ಮಾಡೋಕೆ ಹೋಗೋಕ್ಕಿಲ್ಲ. ಅಲ್ಲ ಇನ್ನೂ 8 ದಿವಸ ಅಂತ ಅದಕ್ಕೆ ಹೇಳಿದ ಕೆಲಸ. ಅದು ನಡೀತದ್ಕಂತ ಬಿಡ್ಲಾ? ಅವತ್ತಿಂದ ಅದಕ್ಕೆ ಹೇಳಿದ್ರು ಅಂತ ನೀ ಸ್ಕೂಲ್ ಕಡೆ ಹೋಯ್ತ್ಯಾ, ಮೇಡಮ್ ನೋಡ್ತ್ಯಾ, ಇದೇ ಆಯ್ತು ನಿಂದು. ಲೋ ಇದೇನ್ಲ ಹಿಂಗಂದ್ಬಿಟ್ಟೆ? ಅದೆಷ್ಟು ಕಷ್ಟದ ಕೆಲಸ ಅಂತ ಯಾರು ನಿಂಗೆ ಗೊತ್ತೇನ್ಲ? ನಿಂಗೆಲ್ಲಿ ಗೊತ್ತಾಗಬೇಕು, ಓದು ಬರ ಬರ್ದಿರೋನು. ಹೌದು, ನಾವು ಓದು ಬರ ಬರ್ದಿದ್ದವನೇ. ನೀ ಸ್ಕೂಲ್ ಹೆಡ್ ಮಾಸ್ಟ್ರು. ಅಷ್ಟು ಬುದ್ಧಿ ಇರೋರಾಗಿದ್ರೆ ತಕೊಳ್ಳಿ, ಫೋನ್ ಮಾಡಿ ತೋರಿಸಿ. ನನಗೂ ಫೋನ್ ಮಾಡಕ್ಕೆ ಬರ್ತದೆ, ಗೆಪ್ತಿ ಇರಲಿ. ಸರಿ ಬಿಡಪ್ಪ, ನೀನೇ ಸ್ಯಾನೆ ಬುದ್ಧಿವಂತ. ನಾ ಬರಲಾ? ಸರಿ ಸರಿ, ಹೋಗ್ಬಾದವ್ರೆ. 4 ಆಣಿ ಕೋಳಿಗೆ 8 ಆಣಿ ಕಬಾಬ್ ಪೌಡ್ರು. ಏನಂದೆ? ಏನಿಲ್ಲ. ಲೋ ನೀನು ಅಂದ್ಕೊಂಡಂಗೇನಿಲ್ಲ, ಹೊತ್ತಿಗೆ ಹೇಳೋರೆ ಅಂತ ನಾ ಹೋಯ್ತಾ ಇವನಿ ಅಷ್ಟಯ್ಯ. ನನಗೇನು ಹೋಗ್ಬೇಕು ಅಂತ ಆಸೆ ಇಲ್ಲ. ಲೈ ನಾ ಬ್ರಹ್ಮಚಾರಿಕಲ್ಲ. ಸರಿ, ಇವಾಗ ಏನಂದೆ ಅಂತ? ವಾಸು, ನಮ್ಮಿಬ್ಬರಿಗೆ ಸಾನೆ ಬರ್ನಿ ಅದಕ್ಕೆ ಸಿಗ್ತಾಳೆ ಅನಿಸ್ತೈತೆ. ಏನಂತೀರಾ?